ಗೋವಿಂದರಾಜನಗರ ಸೌಹಾರ್ದ ಕೋಆಪರೇಟಿವ್, ಶಿವಾನಂದ ನಗರ, ನಾಗರಬಾವಿ, ಮೂಡಲಪಾಳ್ಯ, ಬೆಂಗಳೂರು. ದಿನಾಂಕ 7/9/2025 ಭಾನುವಾರದಂದು 24-25ನೇ ಸಾಲಿನ 9ನೇ ವರ್ಷದ ಸರ್ವ ಸದಸ್ಯರ ಸಭೆಯನ್ನು ಅಯೋಧ್ಯ ವೈಭವ ಪಾರ್ಟಿ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ತುಮಕೂರು ಲೋಕಸಭಾ ಕ್ಷೇತ್ರ ಹಾಗೂ ಸಚಿವರಾದ ವಿ. ಸೋಮಣ್ಣನವರ ಪುತ್ರರಾದ ಅರುಣ್ ಸೋಮಣ್ಣನವರು ಹಾಗೂ ಗಣ್ಯರು ಹಾಗೂ ಗೋವಿಂದರಾಜನಗರ ಸೌಹಾರ್ದ ಕೋಆಪರೇಟಿವ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲಾ ಸದಸ್ಯರು, ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಹಾಗೂ ಬ್ಯಾಂಕಿನ ಎಲ್ಲ ಸಲಹೆ ಹಾಗೂ ಸೂಚನೆಗಳನ್ನು ನೀಡಲಾಯಿತು. ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ವರದಿ ಶೋಭಾ, ಬೆಂಗಳೂರು. ನಮ್ಮ ಗೋವಿಂದರಾಜನಗರ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ 9ನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಕರೆದಿದ್ದೀವಿ. ನಮ್ಮ ಗೋವಿಂದರಾಜನಗರ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಮುಂಚೆ ಕೇವಲ 11 ಜನ ಸದಸ್ಯರಿಂದ ಈ ದಿನ 1000 ಜನದ ಮಟ್ಟಿಗೆ ಇವತ್ತು ಸದಸ್ಯತ್ವವನ್ನು ಹೊಂದುವಂಥದ್ದಿದೆ. ನಮ್ಮ ಸೊಸೈಟಿಯಲ್ಲಿ ಅತ್ಯುತ್ತಮವಾಗಿ ದಿನೇ ದಿನೇ ನಮ್ಮ ಎಲ್ಲ ಸರ್ವ ಸದಸ್ಯರ ಒಂದು ಸಹಕಾರದಿಂದ, ಮಾರ್ಗದರ್ಶನದಿಂದ, ಜೊತೆಗೆ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಬೆಂಬಲದಿಂದ, ಅವರ ಒಂದು ಸಹಕಾರದಿಂದ ಅತ್ಯುತ್ತಮವಾಗಿ ಒಂದು ಲಾಭಾಂಶಕ್ಕೆ ನಾವು ನಮ್ಮ ಸೊಸೈಟಿ ಈ ದಿನ ತಲುಪಿದೆ. ಅದನ್ನು ಈ ಒಂದು ಮಹಾಸಭೆಯಲ್ಲಿ ಎಲ್ಲ ಸರ್ವ ಸದಸ್ಯರ ಸಮ್ಮುಖದಲ್ಲಿ ನಾವು ತಿಳಿಸಿದ್ದೀವಿ. ಹಾಗೆ ಇದೆಲ್ಲ ಒಂದು ನಮ್ಮ ಸಂಘದಲ್ಲಿ ನಿರಂತರವಾಗಿ ಒಂದು ಠೇವಣಿಯನ್ನು ಹೂಡುವಂಥ ಒಂದು ಸದಸ್ಯರು, ಜೊತೆಗೆ ನಾವು ಠೇವಣಿಯ ಜೊತೆಗೆ ಹಲವಾರು ರೀತಿಯ ಒಂದು ಸಾಲ ಸೌಲಭ್ಯವನ್ನು ಇವತ್ತು ಹೆಚ್ಚಿನ ಯಾಕೆಂದರೆ ಒಂದು ಲಾಭವನ್ನು ಅಥವಾ ಸಾಲವನ್ನು ಪಡ್ಕೊಬೇಕು ಅಂತಂದರೆ ನ್ಯಾಷನಲೈಸ್ ಬ್ಯಾಂಕ್ ಆಗಿರ್ಬೋದು ಅಥವಾ MNC ಬ್ಯಾಂಕ್ ಆಗಿರ್ಬೋದು ಹಲವಾರು ದಾಖಲಾತಿಗಳನ್ನ ನೀಡಬೇಕಾಗುತ್ತೆ. ಆದರೆ ನಮ್ಮ ಸಹಕಾರ ಸೌಹಾರ್ದದಲ್ಲಿ ಕೆಲವು ದಾಖಲಾತಿಗಳನ್ನ ನಾವು ಪಡೆದುಕೊಂಡು ಅವರಿಗೆ ವ್ಯಾಪಾರಕ್ಕಾಗಿರ್ಬೋದು, ವೈಯಕ್ತಿಕವಾಗಿರ್ಬೋದು ಅವರಿಗೆ ಸಾಲ ಸೌಲಭ್ಯವನ್ನು ನೀಡ್ತಾ ಬರ್ತಾ ಇದ್ದೀವಿ. ಇದನ್ನು ಸದುಪಯೋಗವನ್ನು ನಮ್ಮ ಎಲ್ಲ ಸದಸ್ಯರು ಪಡ್ಕೊತಾ ಇದ್ದಾರೆ. ಹಾಗಾಗಿ ಈ ದಿನ 9ನೇ ವರ್ಷದ ಮಹಾಸಭೆಗೆ ಎಲ್ಲ ಒಂದು ಸರ್ವ ಸದಸ್ಯರು ಹೆಚ್ಚಿನ ಭಾಗವಹಿಸಿ ಈ ಒಂದು ಇವತ್ತಿನ ಸಭೆಯನ್ನು ಅತ್ಯಂತವಾಗಿ ಯಶಸ್ವಿಗೊಳಿಸಿದ್ದಾರೆ. ಅದೇ ರೀತಿ ಸರ್ವ ಸದಸ್ಯರು ನಿರಂತರವಾಗಿ ಠೇವಣಿ ಹಾಗೆ ಜೊತೆಗೆ ಸದಸ್ಯತ್ವವನ್ನು ಗಳಿಸಿ ಈ ಒಂದು ಸಾಲ ಸೌಲಭ್ಯವನ್ನು ಸಹ ಪಡೆದು ಈ ಒಂದು ಸಂಸ್ಥೆಯನ್ನು ಅತ್ಯುತ್ತಮವಾಗಿ ಇನ್ನೂ ಹೆಚ್ಚು ಮುಂದುವರಿಯುವ ರೀತಿ ಸಹಕರಿಸಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಸಭೆ ನಾನು ಕಳೆದ 2 ವರ್ಷಗಳಿಂದ ಈ ಸೊಸೈಟಿಯಲ್ಲಿ ಒಂದು ಸಾಮಾನ್ಯ ಮೆಂಬರ್ ಆಗಿದ್ದೀನಿ. ಎಷ್ಟು ಒಳ್ಳೆ ಪ್ರಗತಿಯಾಗಿದೆ ಕಳೆದ 2 ವರ್ಷಗಳಲ್ಲಿ ಅಂದರೆ, ಮಧ್ಯದಲ್ಲಿ ಇವತ್ತು ಸಭೆಯಲ್ಲಿ ಅವ್ರು ತಿಳಿಸಿದ ಹಾಗೆ ಕರೋನಾ ಟೈಮಲ್ಲಿ ಸ್ವಲ್ಪ ಪ್ರಗತಿ ಕುಂದಿತವಾಗಿದ್ರೂ ಕಳೆದ 2 ವರ್ಷಗಳಲ್ಲಿ ಸಾಕಷ್ಟು ಜನಕ್ಕೆ ಸಹಾಯ ಆಗಿದೆ. ಈಗ ನಮ್ಮದೇ ಪ್ರದೇಶದಲ್ಲಿ ಇಂಥ ಒಂದು ಸೊಸೈಟಿ ಇರುವಂಥದ್ದು ನಮ್ಮಂಥ ಹೆಣ್ಮಕ್ಳಿಗೆ ಬಹಳ ಅನುಕೂಲ ಆಗುವಂಥದ್ದು. ಚಿಕ್ಕ ಪುಟ್ಟದ್ದು ಯಾವುದೇ ಒಂದು ತೊಂದರೆ ಇದ್ರೂ ಇಲ್ಲಿ ಬಂದು ಬ್ಯಾಂಕಿಗೆ ಹೋಗೋದು ತುಂಬ ದಿನ ತೊಗೊಳುತ್ತೆ, ಎಲ್ಲ ಲೋನ್ ಪ್ರೊಸೆಸ್ ಇದು ಅನ್ನೋ ಬದಲು ನಮ್ಮಂಥ ಹೆಣ್ಮಕ್ಳಿಗೆ ಚಿಕ್ಕ ಪುಟ್ಟ ವ್ಯವಹಾರ ಮಾಡೋದು ಅಂಥದ್ದಕ್ಕೆ ಈ ಸೊಸೈಟಿ ತುಂಬಾ ನಮಗೆ ಸಹಾಯ ಆಗುತ್ತೆ. ಒಂದು ಮಾತಲ್ಲೇ ಹೇಳಬೇಕಂದ್ರೆ ಮಹಿಳಾ ಸಬಲೀಕರಣಕ್ಕೆ ಇದು ಒಂದು ಹೆಜ್ಜೆ ಆಗುತ್ತೆ ಅಂತ ಹೇಳ್ಬೋದು. ನಾನು GS ಪುಷ್ಪಲತಾ, ಈ ಸೊಸೈಟಿಯ ಸದಸ್ಯ ನಾನು. ಥ್ಯಾಂಕ್ ಯು. ಇದೆ, ಜನಗಳಿಗೆ ಒಳ್ಳೆ ಅನುಕೂಲ ಆಗ್ತಾ ಇದೆ. ಲೋನ್ಗಳು ಕೊಡಿಸೋದ್ರಲ್ಲಿ ನಾನು ಒಬ್ಬ ಸದಸ್ಯರಾಗಿದ್ದೀನಿ. ಬಡ ಹೆಣ್ಮಕ್ಳನ್ನ ಗುರುತಿಸಿ ಅವ್ರಿಗೆ ನಾನು ಲೋನ್ಗಳನ್ನು ಕೊಡಿಸ್ತಾ ಇದ್ದೀನಿ. ಇದೇ ಸೌಹಾರ್ದ ಸೊಸೈಟಿಯಿಂದ. ಧನ್ಯವಾದಗಳು.